ಯಾರೋ ಇವಳು ಒಡ್ಡುಗಪ್ಪೆ ಇದ್ದಂಗಿದ್ದಾಳೆ. ಏಯ್, ಯಾರೋ ನೀವೆಲ್ಲ? ನಾವು ಓ, ಅಮ್ಮವ್ರು ಹೇಳಿದ್ ನೀವೇನಾ? ನಾವೇ. ನೀವು ಬೆಳಿಗ್ಗೆ ಬಸ್ಸಿಗೆ ತಾನೇ ಬರ್ತೀನಿ ಅಂದಿದ್ದು. ಬೆಳಿಗ್ಗೆ ಬಸ್ಸಿಗೆ ದುಡ್ಡಿಲ್ಲ ಅಂತ ರಾತ್ರಿ ಬಸ್ಸಿಗೆ ಬಂದ್ವಿ. ಸಾರಿ, ಒಳಗಡೆ ಬನ್ನಿ. ಓಕೆ, ಕೂತ್ಕೊಳ್ಳಿ. ಮನೆ ಸಖತ್ತಾಗಿದೆ. ಸಖತ್ತಾಗೆ ಇರುತ್ತೆ ಮೇಡಮ್ ಸೆಲೆಕ್ಷನ್. ನೀವೇನು ಇಷ್ಟೊಂದು ಕಪ್ಕಿದ್ದೀರಾ? ಅದು ನಮ್ಮೂರಲ್ಲಿ ಹಿಂಗೆ ಎಲ್ಲರೂ ಕರ್ರಗೆ ಇರೋದು. ಯಾವ ಊರು? ಜಿಂಬಾಬ್ವೆ. ಜಿಂಬಾಬ್ವೆನಾ? ಮತ್ತೆ ಕನ್ನಡ ಹೇಗ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ನಮ್ ಕಾಲೇಜಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ನ ಕನ್ನಡ ತಗೊಂಡು ನಿನ್ಗೆಲ್ಲ ಜ್ಞಾಪಕ ಇರುತ್ತೆ. ಏನೋ ನಿಮ್ ಮುಖಗಳು ನೋಡ್ತಿದ್ರೆ ನನಗ್ ನಂಬಿಕೆ ಬರ್ತಿಲ್ಲ. ನಂಬಕ್ಕಾಗ್ತಿಲ್ವಾ? ಇವಾಗ ನಂಬ್ತೀರಾ? ಚಾ ಚೋಚಿ ಚಾ ಚೋನ್ ಚಾ ಚೋ ಚೊಂಚಿ ಚಾ ಚೋಂಚಿ ಚೋ ಚೋ ಚೊಂಚಿನ್ ಚಾ ಚೋ ಚಂಚಿ ಚಾ ಚೋಂಚಿ ಚೋ ಚನ್. ಏಯ್, ನಾನ್ ಇವಾಗ ಏನಂದೆ ಅಂತ ಹೀಗ್ ಬೈತಾ ಇದೀಯಾ? ಅವನನ್ ಬೈತಿಲ್ಲ. ನಗುವೆ ನವರತ್ನವಾಯಿತೆ ಶಿವಳ್ಳಿ ಹಾಡನ್ನ ಜಿಂಬಾಬ್ವೆ ಭಾಷೆಯಲ್ಲಿ ಹಾಡ್ತಾ ಇದ್ದಾನೆ. ಪುಷ್ಪ ಅವನ ಅಜ್ಜಿ ತಗ್ಗೋದೇ ಇಲ್ಲ. ನಾ ನಂಬೋದಿಲ್ಲ. ಇವನು ನೋಡು. ನನ್ನಲ್ಲ ಇವನು ನೋಡು. ಅವನ್ನೇ ನೋಡ್ತಿರೋದು. ಇವನ್ ಜಿಂಬಾಬ್ವೆನೆ. ಸರಿ ಬಿಡಿ, ಕಾಫಿ ತಗೋತೀರಾ ಟೀ ತಗೋತೀರಾ? ಏನೋ ಒಂದ್ ಕುಡೀರಿ, ಮೇಡಮ್ ಕೋಪ ಮಾಡ್ಕೋತಾರೆ. ಕಾಫಿ ತಗೊಂಡ್ ಬಾ. ಕಾಫಿ ಪುಡಿ ಇಲ್ಲ, ಟೀ ತರ್ತೀನಿ. ಕೂತ್ಕೊಳ್ಳು. ಬಾಲರಾಜು, ಏನೋ ಇದು? ಲವ್ ದುಡ್ಡನ್ನೆಲ್ಲ ಮೂಟಲ್ ಕಟ್ಟಿಟ್ಟಿದ್ದಾರೋ? ಮೆಂಟ್ಲಾಗಿದೇನೋ? ಯಾರಾದ್ರೂ ದುಡ್ಡುಗಳನ್ನ ಚೀಲದಲ್ಲಿ ಇಟ್ಕೋತಾರ, ಬೀರುಳ್ಳಿ ಇಟ್ಕೋತಾರೆ. ಸ್ವಲ್ಪ ತಲೆ ಉಪಯೋಗಿಸು. ಲೈ ಬನ್ರ ನೋಡಿ, ನೀವಿಬ್ರು ಕೆಳಗಿರಿ, ನಾವಿಬ್ರು ಮೇಲಕ್ಕೆ ಹೋಗ್ತೀವಿ. ಸರಿ, ನಡೆಯೋ. ನೀನ್ ಸೋಫಾದ್ ಕೆಳಗಿರೋ, ನಾನು ಇಲ್ಲೇ. ಸರಿ. ಬನ್ನಿ 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 ಬನ್ನಿ. ಲೇ ಬಾಲರಾಜು, ಬಾರೋ 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 ಬಾರ ಇಲ್ಲಿ. ಏನೋ ನಾವು ಒಟ್ಟು ಕಳ್ತನಕ್ಕೆ ಅಂತ ಎಷ್ಟ್ ಜನ ಬಂದಿದ್ದು? 4 ಜನ. ನಾವು 4 ಜನ ಬಿಟ್ಟು ಒಬ್ಬ ಎಕ್ಸ್ಟ್ರಾ ಬಂದಿದ್ದಾನೆ ಕಣೋ. ಯಾರೋ? ಯಾರಿವನು? ನನ್ ಕರ್ಮ ಕಣೋ, ನೀನೇ ಕಣೋ, ನೀನೇ ಅದು. ನಾನಾ? ಅಯ್ಯೋ ತರಿದಿರ ನನ್ ಮಗನೇ, ಬಾರೋ. ಲೈಟ್ ತಗೊಂಡು ಹೋಗೋಣ ಕಣ. ಲೈ ಏನು ನೋಡ್ತಾ ಇದೀಯಾ? ಅಬ್ಬಾ, ಎಷ್ಟು ಸಖತ್ತಾಗವಳು. ಲೈ ಚೆನ್ನಾಗಿರೋದಲ್ಲ ಕಣೋ, ನಿನಗೆ ಸಖತ್ತಾಗಿ ಏರಿದೆ ಅನ್ಸುತ್ತೆ. ಲೇ, ಬಡ್ಡಿ ವನಜ ಅಂದ್ರೆ ಬಾಳ ತಿನ್ಕೊಂಡ್ ಬಿದ್ದಿರ್ತಾಳೆ ಅನ್ಕೊಂಡೆ ಕಣೋ. ಅಬ್ಬಾ, ಮರುಭೂಮಿಲಿ ಒಂಟಿ ತರ ಸಖತ್ತಾಗವಳೆ. ನಾನು ಮಂಚ ಹತ್ ಬಿಡ್ತೀನಿ ಕಣೋ. ಮಂಚಕ್ಕೆ ಹೋಗ್ತೀನೋ? ತುಂಬಾ ಜನ ಬೀರು ಬೀಗನ ಮಲ್ಗೋವಾಗ ದಿಮ್ ಕೆಳಗಡೆ ಇಟ್ಕೋತಾರೋ, ಅದಕ್ಕೆ ನಾನು ಹೋಗಿ ತಗೊಂಡ್ಬರ್ತೀನಿ. ಸರಿ. ಕೀ ತಗೊಳ್ಳೋ. ಇರು ಇರು. ತಗೋ 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 ತಗೋ. ನಿನಗೇನೋ ಅಂದ ಜಾಸ್ತಿನೇ, ನನಗೇನೋ. ಅಯ್ಯೋ, ಓ ಬಾರೋ. ಯಾರೋ ಈ ಮುದುಕಿ. ಈ ಮುದುಕಿ ಏನತ್ರ ನಗ್ತವಳ? ಈ ಮುದುಕಿನ ನಗ್ತಾ ಇರೋದ್ ಕೊಡೋ.
ನೀನು ಹತ್ರ ಬಂದು ಸಿಲ್ಕು ಸೀರೆ ಒಂದು ಕೋಟೆ. ಹೌದು, ಓ ದೇವರೇ, ಹೇಳು ಮುದ್ಕಿ ಭಕ್ತೆ. ನೀನ್ ನನಗ್ ಮದ್ವೆ ಮಾಡಿ ಮಧ್ಯದಲ್ಲೇ ಕೈ ಕೊಟ್ಟು ನನ್ನ ಒಂಟಿ ಮಾಡಿ ಗಂಡನ್ ಕರ್ಕೊಂಡ್ ಹೋಗ್ಬಿಟ್ಟಿಯಲ್ಲೋ ದೇವ್ರೆ. ಅಂದ್ಮೇಲೆ ಈ ಒಡವೆ ಯಾಕೆ? ಎಲ್ಲ ನಿಂದೆ ಅಲ್ವೇನಪ್ಪ ದೇವ್ರೆ. ನನಗ ಒಂದು ಸಲ ನನ್ನ ಒಂದ್ಸಲ ನಿನ್ನ, ಒಂದು ಸಲ ನನ್ನ ಒಂದ್ಸಲ ನಿನ್ನ ಕಾಂತಮ್ಮ ಅಂತ ಕರೀ. ಕಾಂತು ಬೇಬಿ. ಅಬ್ಬಾ, ನನ್ ಹೆಸರನ್ನ ಎಷ್ಟು ಸುಂದರವಾಗಿ ಕರ್ದೆ ದೇವ್ರೆ. ಆ. ಈ ಚಿನ್ನದ ಬಳೆನೂ ನಿಂದೆ. ಒರಿಜಿನಲ್ ಚಿನ್ನನ ಆ ಜೇಬಲ್ ಯಾಕೆ ಇಟ್ಕೊಂಡೆ? ತಗೊಂಡ್ ಹೋಗಕ್ಕೆ. ಯಾಕೆ ಇಟ್ಕೊಂಡೆ? ಆ? ದೇವ್ರೆ, ಯಾಕೆ ಇಟ್ಕೊಂಡೆ? ಏನೋ ಹಾಕೊಡ್ಲು. ಒದೇನು ಹೊಡೆದ್ರು ಬಂಗಾರ ಸಿಕ್ತಲ್ಲ. ಏನು ನಿಮ್ ಗಲಾಟೆ? ಬಳೆ ಸಿಕ್ತು ಕಣೋ. ಕೆಲವೊಬ್ರಿಗೆ ನಿದ್ದೆ ನಡೆಯೋ ಕಾಯಿಲೆ ಇದ್ರೆ ಈ ಮುದ್ಕಿಗ್ ಮಾತ್ರ ನಿದ್ರಲ್ಲಿ ಈ ಬಳೆ ಕೊಡೋ ಕಾಯಿಲೆ ಇದೆ. ಹೌದಾ? ನಾನು ಹೋಗ್ತೀನಿ ಕಣ್ರಾ. ನೀನು ಹತ್ರ ಬಂದು ನಾನು ಹೋಗ್ತೀನಿ. ಈಗ ದೇವ್ರು ನಾನೇ. ನಾನು ಇಲ್ಲಿ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನೀನು ಖುಷಿ ಪಡ್ತೀಯ. ಅದಕ್ಕೆ ನಿನ್ನ ಸಾಯಿಸಿದ್ದು. ಅದಕ್ಕೆ ನನಗೆ ಅನ್ಯಾಯ ಮಾಡ್ತೀಯಾ? ಏನಾಯ್ತು? ಮುದ್ಗಿ ಅವ್ರ ಗಂಡನ ಸಾಯಿಸವಳಂತೂ ಇನ್ನೊಂದ್ ಸ್ವಲ್ಪ ತಿಂದ್ರೆ ನಾನು ಎತ್ಬಿಡವಳು. ಈ ನನ್ ಮಗನಿಗೆ ಪ್ಲೀಸ್ ಸುಮ್ಮನೆ ಅವಳು ಬಂದ್ಲು. ಇವಳೊಬ್ಳು, ಇವಳು ಯಾರು ನೋಡ್ತಾಳೋ ಗೊತ್ತಾಗಲ್ಲ. ತಗೊಳ್ಳಿ ಬ್ಲ್ಯಾಕ್ ಟೀ. ಅಯ್ಯೋ, ಕೈಗೆ ಏಟ್ ಬಿದ್ದಿರೋ ಆಗಿದೆ. ಎಣ್ಣೆ ತರ್ಲಾ? ಎಣ್ಣೆ ಇದ್ಯಾ? ಮತ್ತೆ ಟೀ ಕಾಫಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಹೋಗ್ ತಗೊಂಬ ಅದ್ನ. ತಗೊಂಬ ಹೋಗು ತಗೊಂಬ. ಈ ಟೈಮಲ್ಲಿ ಎಣ್ಣೆ ಹಾಕೋ. ನಿಂಗೆ ಯಾಕೋ ನೋವಾಗ್ತಿರೋದು ನಂಗೆ. ಪ್ಲೀಸ್ ಪುಕ್ಸಟೆ ಸಿಕ್ಕರೆ ಪಿನಲ್ಲಿ ಕೂಡ ಕುಡಿತೀರಾ? ಏನೀಗ? ಯಾಕೋ ಇಷ್ಟೊಂದು ದರಿದ್ರವಾಗಿ ಆಡ್ತಾ ಇದ್ದೀರಾ? ನೀನೇನ್ ತಲೆ ಕೆಡ್ಸ್ಕೊಬೇಡ. ಅದ್ ಎಷ್ಟೇ ಕಷ್ಟ ಆದ್ರೂ ಈ ಮನೆಯಿಂದ ದುಡ್ಡು ತಗೊಂಡೆ ಹೊರಗೆ ಹೋಗೋದು. ಏ ಬಂದ್ರು ಕಣೋ. ಕೊಡೋ ಕೊಡೋ ಕೊಡೋ. ಖಾರ ಕೊಡೋ. ನೀನ್ ಅಜ್ಜಿ ಮೆಟ್ಲೋಳಿ ಎಣ್ಣೆ ಅಂದ್ಬಿಟ್ಟು ಖಾರದ ಪುಡಿ ಹಾಕ್ತೀಯಾ? ನಿನ್ಗೂ ಏನಾದ್ರೂ ಇಡ್ಬೇಕಾ? ಮರ್ಯಾದೆ ಕಡಿಮೆ ಆದ್ರೆ ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಏನ್ ಇಷ್ಟ ಆಗಲ್ಲ? ದುಡ್ಡು ಸಿಗದೆ ನಾವೇ ಸಾಯ್ತಾ ಇದ್ರೆ ಮಧ್ಯದಲ್ಲಿ ನಿಂದೇನೆ ಕತೆ. ಓ, ನೀವು ದುಡ್ಕೋಸ್ಕರ ಬಂದಿದ್ದೀರಾ? ಎಷ್ಟ್ ಬೇಕು? 10 ಲಕ್ಷ ಬೇಕು, ಕೊಡ್ತೀಯಾ? 1 ನಿಮಿಷ. ದುಡ್ಡು ಗೋಣಿ ಚೀಲದಲ್ಲಿ ನನ್ಗೇನೋ ಗೊತ್ತು. ನಾನು ಆಗ್ಲೇ ಹೇಳಿದೆ, ಕೇಳಲೇ ಇಲ್ಲ ನನ್ನ ಮಕ್ಳ. ತಗೊಳ್ಳಿ, ಬಡ್ಡಿ ಮಾತ್ರ ಟೈಮ್ ಸರಿಯಾಗಿ ಕೊಡ್ಬೇಕು. ಇಲ್ಲ ಅಂದ್ರೆ ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಓಚ್ ಮುಂಡೆದ ಎಲ್ಲಾದ್ರೂ ಕಳ್ರು ಬಡ್ಡಿ ಕೊಡ್ತಾರ? ನೀವು ಬಂದಿದ್ದು ಅಮ್ಮವ್ರಿಗೋಸ್ಕರ ಅಲ್ವಾ? ಕಳ್ತನ ಮಾಡಕ್ಕ? ಅಮ್ಮ ಅವ್ರೇ, ನಮ್ ಮನೆ ಕಳ್ರು ಬಂದಿದ್ದಾರೆ. ಯಾಕೆ ಕಿರ್ಚ್ಕೊಂತಿದ್ಯಾ? ಅವ್ರೆಲ್ರನ್ನ ಸಾಯಿಸ್ಬಿಡಿ ಅತ್ಲಾಗೆ. ಏನ್ರೋ ಕಳ್ಳನ್ ಮಕ್ಳ. ಈ ಊರಲ್ಲಿ ಯಾರಾದ್ರೂ ನಮ್ ಮನೆಗ್ ಬರ್ಬೇಕು ಅಂದ್ರೆ ಗಡ ಗಡ ನಡುಕ್ತಾರೆ. ಅಂಥದ್ರಲ್ಲಿ ನನ್ ಮನೆಗ್ ಬಂದು ನನ್ ಬೆಡ್ರೂಮ್ಗ್ ಬಂದು ನನ್ ದುಡ್ಡನ್ನೇ ಹೊಡ್ಕೊಂಡ್ ಹೋಗ್ಬೇಕು ಅಂತ ನೋಡ್ತೀರಾ? ನಿಮ್ ಮುಖಕ್ಕೆ ನನ್ ಎಕ್ದ ತಗೊಂಡು ಹೊಡ್ದ ಅಂದ್ರೆ ನಾನ್ ಬಡ್ಡಿ ಕೊಡೋದಕ್ಕೂ ಸರಿ, ಅವಶ್ಯಕತೆ ಬಂದ್ರೆ ಮೂಳೆ ಮುರಿಯೋಕ್ಕೂ ಸೈ. 3 ಜನ ಹೆಂಗಸ್ರವ್ರೆ, ಇವ್ರು ನೋಡಿ ಹೆದರ್ಕೋತೀರೇನಾ? ತೆಗೆದ್ ಬಿಟ್ರೆ ಸತ್ತೋಯ್ತಾರೆ. ಈ ಮುದ್ಕಿಗೆ ಒಂದ್ ಗತಿ ಕಾಣಿಸ್ತೀನಿ. ಲೇ ಹುಷಾರು ಕಣೋ. ಏನೇ ಮುದ್ಕಿ, ನಿನ್ಗೇನಾದ್ರೂ ಪ್ರಾಣದ ಮೇಲೆ ಆಸೆ ಇದ್ರೆ ಹೋಗೆ ಸೈಡ್ಗೆ. ಆಯ್ಮನ್ ಹೋಗಂದ್ರ ನೀವ್ ಬಂದಿದ್ದೀರಲ್ಲ. ನಾವು ಬಂದಿಲ್ಲ, ನೀನೇ ಬಂದಿದ್ದೆ ಕಣೋ. ಆಫ್ಟರ್ ಆಲ್ ಒಂದ್ ಮುದ್ಕೆ ಹತ್ರ ಹೊಡ್ಸ್ಕೊಂಡ್ ಬಂದಿಯಲ್ಲ. ಮುದ್ಕಿ ಜೋರ ಹೊಡಿತಾಳೆ. ಲೊಕೇಶನ್ ಚೇಂಜ್. ಖಾರ ಪುಡಿ ಹಾಕ್ತೀಯ? ಖಾರ ಪುಡಿ ಉರಿ ಅಂದ್ರೆ ಏನಂತ ಗೊತ್ತಾ? ಗುದ್ದುದ್ರೆ ಕಿತ್ಕೊಂಡ್ ಬರ್ಬೇಕು. ಏನಾಯ್ತು? ಕೆಲಸದವಳು ಕುಂಫು ಮಾಡಿದ್ಲು ಕಣೋ. ಇದ್ರ ಬದಲು ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಅಂತ್ಯ ನೀನ್ ಅಜ್ಜಿ ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬಂದೆ. ಹೊಡಿತಾ ಇದ್ರೆ ನೋಡ್ತಾ ಇದ್ಯಾ? ಅಂದ್ರೆ ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಅಂತ ಗೊತ್ತಲ್ಲ. ನೀನೇ ಅವ್ರ ಹತ್ರ ಹೋಗ್ತೀನಿ ಅಂತ ಅಂದಲ್ಲ. ಹೋಗ್ಬೇಕ. ಫ್ಲೈಟ್ ಕ್ರಾಶ್ ಆಗ್ತಿತ್ತು ನೋಡಿ ವನಜ ಅವ್ರೆ, ಇದು ಕರೆಕ್ಟ್ ಅಲ್ಲ. ಏನಾದ್ರೂ ಇದ್ರೆ ಕುತ್ಕೊಂಡ್ ಮಾತಾಡೋಣ. ಹೌದಾ?
ನೋಡಿದ್ರಲ್ಲ, ಹೆಜ್ಜೆ ಹಿಂದೆ ಇಟ್ಲು. ನಮ್ ಜೊತೆ ಡೀಲಿಂಗ್ ಅಂದ್ರೆ ಹಿಂಗಿರುತ್ತೆ. ಅಯ್ಯನ್ನೇ. ಏನಾಯ್ತು? ಸೊಂಟ ಮುರಿದೋಯ್ತಾ? ಮುಡ್ಡಿ ಮುರಿತ್ಕೊಳ್ಳೋ. ಹೌದಾ? ಹಾಗಿದ್ರೆ ಕೂತ್ಕೊಳ್ಳು. ಇವಳು ಈ ಆಂಗಲಲ್ಲೂ ಸಖತ್ತವಳೆ. ಏನೇ ಅಮ್ಮ, ಹೋದ್ಸಲ ನಮ್ಮನೆ ಕಳ್ರು ಬಂದಾಗ ನಾವೇನ್ ಮಾಡಿದ್ವಿ? ಒಬ್ರು ಕಾಲ್ ಮುರಿದ್ ಹಾಕಿದ್ವಿ, ಒಬ್ಬನ್ ಕೈ ಮುರಿದ್ ಹಾಕಿದ್ವಿ, ಒಬ್ಬನ್ ಕಣ್ ಕಿತ್ ಹಾಕಿದ್ವಿ ಅಲ್ವಾ? ಹಾಗಿದ್ರೆ ಇವ್ರಿಗೇನ್ ತೆಗಿಯೋಣ? ಇವನ್ಗ ಏನೇ ಮುದ್ಕಿ ನನ್ನ ಹಂಗ್ ನೋಡ್ತಾ ಇದ್ಯಾ? ಒಂದು ಕಣ್ಣು ಹೋದ್ರೆ ಇನ್ನೊಂದ್ ಕಣ್ಣು ಇರುತ್ತೆ, ಒಂದ್ ಕಾಲು ಹೋದ್ರೆ ಇನ್ನೊಂದ್ ಕಾಲು ಇರುತ್ತೆ. ಆದ್ರೆ ಇದು ಅಮ್ಮ ಬೇಡ ಕಡೆ. ಏನ್ ಮಾಡ್ತೀರೋ? ದಯವಿಟ್ಟು ಈ ಬಳೆನ್ ತಗೊಂಡ್ ನಮ್ಮನ್ನ ಬಿಟ್ಬಿಡು ಪ್ಲೀಸ್. ಒಳ್ಳೇದಾಗ್ಲಿ, ನಾನ್ ಬರ್ತೀನಿ. ಅಮ್ಮ. ಲೇ ಬಾಲರಾಜು, ಏನೋ ಕಣ್ ಬಿಟ್ಕೊಂಡು ಹಂಗ್ ನೋಡ್ತಾ ಇದ್ಯಾ? ಏನಾದ್ರು ಒಂದ್ ಮಾಡು. ಏನ್ ಮಾಡ್ತೀಯೋ? ಆ? ಏನ್ ಮಾಡ್ತೀಯ? ಏನ್ ಮಾಡ್ತೀರೋ? ಏನ್ ಮಾಡ್ತೀಯ ಹೇಳೋ? ಬನ್ನಿ ಓಡೋಗೋಣ. ಅಮ್ಮ, ಆ ಬಾಲರಾಜು ಇದ್ದಾನಲ್ಲ, ಅದ್ಯಾರನೋ ಪೀಕೆನೋನ ಕರ್ಕೊಂಬಂದಿ ಹುಡುಗರ್ಗೆ ಚೆನ್ನಾಗ್ ಕುಡ್ಸಿ ಓಡ್ಕೋಸ್ಕರ ಅದ್ ಏನೇನೋ ಮಾಡ್ತಿದಾನಂತೆ. ಜನ್ರು ದಡ್ರಲ್ಲ. ನಾಯಿ ಹುಲಿ ವೇಷ ಹಾಕದ್ ಕೂಡ್ಲೆ ಹುಲಿ ಆಗಲ್ಲ ದಾಸಣ್ಣ. ನೀನ್ ಯಾಕೋ ಒಬ್ನೇ ಇಲ್ಲಿ ಕೂತಿದ್ಯಾ? ನಿನ್ಗೋಸ್ಕರ ಊರೆಲ್ಲ ಹುಡುಕ್ತಿದ್ದೀನಿ. ಆ ದರಿದ್ರ ನಮ್ ಜೊತೆ ದಾಂಡ್ಯ ಆಡ್ತಿದ್ಯೇನೋ ಕಣೋ. ನೀನ್ ಹೋದ್ ಜನ್ಮದಲ್ಲಿ ಯಾವ ಪ್ರೀತಿನ್ ಗೆದ್ಯೋ ಗೊತ್ತಿಲ್ಲ. ಇಲ್ಲಿ ನಮ್ ಪ್ರೀತಿ ಸೋತ ಹೋಗ್ತಿದೆ. ನನಗ್ ಏನ್ ಮಾಡ್ಬೇಕೆ? ನೀನ್ ಹೀಗೆ ಅನ್ನು. ನೀನೆಲ್ಲಿ ಹೀಗ್ ಕೂತಿದ್ರೆ ನಮ್ಮಮ್ಮ ಅಲ್ಲಿ ಖುಷಿ ಪಡ್ತಿದ್ದಾಳೆ. ಊರವರೆಲ್ಲ ಕರುಣೆ ಇಲ್ದೆ ಕರೋನಾ ಬಂದಿರೋರ್ ತರ ನೋಡ್ತಿದ್ದಾರೆ. ಪ್ರೀತಿ ತುಂಬಾ ದೊಡ್ಡದು ಅಂತಾರೆ ಬಾಲರಾಜು. ಅದಕ್ ಸೋಲೋದ್ ಗೊತ್ತಿಲ್ಲ. ಸೋಲೋದಿಕ್ಕೆ 1000 ಕಾರಣಗಳಿರ್ಬೋದು, ಆದ್ರೆ ಗೆಲ್ಲೋದಿಕ್ಕೆ 1 ಕಾರಣ ಆದ್ರೂ ಸಿಗ್ಬೋದು. ನೀನ್ ಗೆಲ್ತೀಯ ಅನ್ನೋ ನಂಬಿಕೆ ನನ್ಗಿದೆ.